ಮಹಾ ಪರಿಷ್ಕರಣೆ ಇಂದಿನಿಂದ ಮನೆ ಮನೆ ಸಮೀಕ್ಷೆ, ವೋಟರ್ ಐಡಿಗೆ ಕೊನೆಯ ಹಂತದ ಫಿಲ್ಟರ್, ಆಧಾರ್ ಲಿಂಕ್, ಫ್ಯಾಮಿಲಿ ಮ್ಯಾಪಿಂಗ್. ಹೇಗಿರುತ್ತೆ ಸರ್ವೆ, ಏನೆಲ್ಲ ಪ್ರಶ್ನೆ, ಮತದಾರರೇ ಗಮನಿಸಿ. ಎಸ್ಐಆರ್, ನಿಮ್ಮ ವೋಟು ನಿಮ್ಮ ಹಕ್ಕು. ರೈಟ್ ಮ್ಯಾಪಿಂಗ್ ಆಗಿಲ್ಲ ಅಂದ್ರೂ ಫಾರ್ಮನ್ನು ಫಿಲ್ಅಪ್ ಮಾಡಿ ಸೈನ್ ಮಾಡಿ ಕೊಡಿ. ನಾವು ಆನ್ಲೈನ್ ಸಹ ಫೆಸಿಲಿಟಿ ಶುರು ಆಗ್ತದೆ. ರಾಜ್ಯದಲ್ಲಿ ಇವತ್ತಿನಿಂದ ಎಸ್ಐಆರ್. ನಾವು ನೋಡಿದ್ವಲ್ಲ ಎಸ್ಐಆರ್ ಅಂದ್ರೆ ಹೇಗೆಲ್ಲ ಸೌಂಡ್ ಮಾಡ್ತಾ ಇದೆ. ಎಲೆಕ್ಷನ್ ಸಂದರ್ಭದಲ್ಲಿ ಬಿಹಾರ, ವೆಸ್ಟ್ ಬೆಂಗಾಲ್, ತಮಿಳುನಾಡು. ವೆಸ್ಟ್ ಬೆಂಗಾಲ್ನಲ್ಲಿ 91 ಲಕ್ಷ ಜನರ ಹೆಸರುಗಳು ಕೈಬಿಡಲಾಗಿತ್ತು. ಇನ್ನು ತಮಿಳುನಾಡಿನಲ್ಲಿ 74 ಲಕ್ಷ ಮತದಾರರ ಹೆಸರುಗಳು ಕೈಬಿಡಲಾಗಿತ್ತಂಥದ್ದು. ಅದಕ್ಕೆ ಸಾಕಷ್ಟು ರೀಸನ್ಗಳು, ಸತ್ತಂತವರ ಹೆಸರುಗಳು ಎಲ್ಲ ಇದ್ದಂಥ ಹಿನ್ನೆಲೆಯಲ್ಲಿ ಅದೆಲ್ಲ ಕೈಬಿಡಲಾಗಿತ್ತು. ಆದರೆ ಇದು ಸಾಕಷ್ಟು ವಿರೋಧಕ್ಕೂ ಕೂಡ ಕಾರಣ ಆಗಿತ್ತು. ಇನ್ನು ರಾಜ್ಯದಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆ ಶುರು ಆಗ್ತಾ ಇದೆ ಇವತ್ತಿನಿಂದ. ಈಗಾಗಲೇ ಮುಖ್ಯಮಂತ್ರಿಗಳು ಮತ್ತೆ ಮುಖ್ಯ ಕಾರ್ಯದರ್ಶಿಗಳು ತಮ್ಮ ನೇಮನ್ನ ರಿಜಿಸ್ಟರ್ ಮಾಡಿದ್ರು. ವೋಟರ್ ಐಡಿಗೆ ಕೊನೆಯ ಹಂತದ ಫಿಲ್ಟರ್ ಶುರುವಾಗಿದೆ. ನಕಲಿ ವೋಟರ್ಸ್ಗೆ ಬೀಳಲಿದೆ ಆಯೋಗದ ಬೀಗ. ಇಂದಿನಿಂದ ಜುಲೈ 30ರವರೆಗೂ ರಾಜ್ಯದಲ್ಲಿ ಎಸ್ಐಆರ್ ಪ್ರಕ್ರಿಯೆ ಶುರುವಾಗಲಿರುವಂಥದ್ದು. ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತ ಎಸ್ಐಆರ್ ಅಂತ, ಮತದಾರರ ಪಟ್ಟಿ ಪರಿಷ್ಕರಣೆ. ನಿಮ್ಮ ಮತದ ಹಕ್ಕನ್ನ ಕನ್ಫರ್ಮ್ ಮಾಡ್ತಾರೆ BLOಗಳು, ಬೂತ್ ಲೆವೆಲ್ ಆಫೀಸರ್ಸ್. ಆಗಸ್ಟ್ 5ರಂದು ಕರಡು ಮತದಾರರ ಪಟ್ಟಿ ಪ್ರಕಟಣೆ ಆಗುತ್ತೆ. ಜುಲೈ 30ರವರೆಗೂ ಕೌಂಟ್ ಮಾಡ್ತಾರಲ್ಲ, ಅದೆಲ್ಲದರ ಕರಡು ಮತಪಟ್ಟಿ ಪ್ರಕಟಣೆ ಆಗುತ್ತೆ ಆಗಸ್ಟ್ 5ನೇ ತಾರೀಕು. ಆಗಸ್ಟ್ 5ರಿಂದ ಸೆಪ್ಟೆಂಬರ್ 4ರವರೆಗೂ ಕರಡು ಪಟ್ಟಿಗೆ ಆಕ್ಷೇಪಣೆ ಸಲ್ಲಿಸಲಿಕ್ಕೆ ಅವಕಾಶ ಇದೆ. ಆಗಸ್ಟ್ 5ರಿಂದ ಅಕ್ಟೋಬರ್ 3ವರೆಗೂ ಹಕ್ಕು ಮತ್ತು ಆಕ್ಷೇಪಣೆಗಳ ವಿಚಾರಣೆ ಮತ್ತು ವಿಲೇವಾರಿ ಇರುತ್ತೆ. ಇನ್ನು ಅಕ್ಟೋಬರ್ 7ನೇ ತಾರೀಕು ಪರಿಷ್ಕೃತಗೊಂಡ ಅಂತಿಮ ಮತದಾರರ ಪಟ್ಟಿಯನ್ನ ಪ್ರಕಟ ಮಾಡಲಾಗುತ್ತೆ. ಆಕ್ಷೇಪಣೆ ವ್ಯಕ್ತಪಡಿಸಲಿಕ್ಕೂ ಟೈಮ್ ಇದೆ. ಮತದಾರರ ಪಟ್ಟಿಯಿಂದ ನಮ್ಮ ಹೆಸರು ಕೈ ಬಿಟ್ಟಿದೆ ಅಂತ ಹೇಳಿದ್ರು ಕೂಡ ಅದಕ್ಕೂ ಅವಕಾಶ ಇದೆ. ಈಗಾಗಲೇ ಸಿಎಂ DK ಶಿ, CS ಶಾಲಿನಿ ರಜನೀಶ್ ಹಾಗೆ ಸಚಿವ ಶಾಸಕರು ಎಸ್ಐಆರ್ ಫಾರ್ಮ್ ಅನ್ನ ಫಿಲ್ ಮಾಡಿದ್ದಾರೆ. ಇಲ್ಲಿ ಪ್ರಮುಖವಾಗಿ ನೋಡ್ತಾ ಇದೀವಿ, ನಿಮಗೆ ತೋರಿಸ್ತಾ ಇದೀವಿ, ದೃಶ್ಯಾವಳಿಗಳಲ್ಲಿ ಗಮನಿಸಬಹುದು. ಮುಖ್ಯಮಂತ್ರಿಗಳಾಗಿರುವಂತ DK ಶಿವಕುಮಾರ್ ಅವರು ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಭಾಗಿಯಾಗಿದ್ರು. ಅವರು, ಅವರ ಪತ್ನಿ, ಅವರ ಕುಟುಂಬದವರೆಲ್ಲರೂ ಕೂಡ ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಭಾಗಿಯಾಗಿದ್ರು. ಆ ಫಾರ್ಮ್ ಅನ್ನ ಫಿಲ್ ಮಾಡಿದ್ದಾರೆ. ಮುಖ್ಯಮಂತ್ರಿಗಳ ನಿವಾಸದಿಂದಲೇ ಆರಂಭ ಮಾಡಲಾಗಿದೆ. ಮುಖ್ಯ ಕಾರ್ಯದರ್ಶಿಗಳಾಗಿರುವಂತ ಶಾಲಿನಿ ರಜನೀಶ್ ಅವರು ಕೂಡ ಈಗ ಆಲ್ರೆಡಿ ಫಾರ್ಮ್ ಅನ್ನ ಫಿಲ್ ಮಾಡಿದ್ದಾರೆ. ಆನ್ಲೈನ್ ಮುಖಾಂತರನಾದ್ರೂ ಫಿಲ್ ಮಾಡಬಹುದು. ಆಫ್ಲೈನ್ ಅಂದ್ರೆ BLOಗಳೇ ಬರ್ತಾರೆ, ಮನೆ ಮನೆಗೆ ಬರ್ತಾರೆ. ಬೂತ್ ಲೆವೆಲ್ ಆಫೀಸರ್ಸ್ಗಳು ಅವರು ಪ್ರತಿಯೊಂದು ಮಾಹಿತಿಯನ್ನ ಪಡೆದುಕೊಳ್ಳಲಿದ್ದಾರೆ. ನಿಮ್ಮನೇಲಿ ಎಷ್ಟು ಜನ ಇದ್ದಾರೆ, ಈ ಹಿಂದೆ ಯಾರ್ದಾದ್ರೂ ಹೆಸರು ಕೈ ಬಿಡ್ಲಾಗಿತ್ತಾ, ಅಥವಾ ಯಾರ್ದಾದ್ರೂ ಹೆಸರು ಸೇರಿಸ್ಬೇಕಾ, ಯಾರಾದ್ರೂ ಸಾವನ್ನಪ್ಪಿದಾರಾ, ಅಥವಾ ಎರಡೆರಡು ಕಡೆ ಏನಾದ್ರೂ ಮತದಾರರ ಹೆಸರನ್ನ ಹೊಂದಲಾಗಿದೆಯಾ, ಈ ಎಲ್ಲ ಪ್ರಶ್ನೆಗಳಿರ್ತಾವಲ್ಲ, ಅದಕ್ಕೆಲ್ಲ ಉತ್ತರ ಕೊಡ್ಬೇಕಾಗುತ್ತೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡ್ತಾ ಹೋಗೋಣ. ನಮ್ಮ ಜೊತೆ ಇಬ್ಬರು ಅತಿಥಿಗಳು ಜಾಯ್ನ್ ಆಗಿದ್ದಾರೆ. ಮೊದಲಾಗಿ ವೆಲ್ಕಮ್ ಮಾಡ್ಕೊಳ್ತೀನಿ. P. ರಾಜೀವ್ ಅವರು, ಮಾಜಿ ಶಾಸಕರು ಹಾಗೂ ರಾಜ್ಯ BJP ಪ್ರಧಾನ ಕಾರ್ಯದರ್ಶಿ, SIR ಸಂಚಾಲಕರು ಕೂಡ ಹೌದು BJPಯಲ್ಲಿ. ಇನ್ನು ಸುಧೀಂದ್ರ ಅವರು, ಕಾಂಗ್ರೆಸ್ನ ವಕ್ತಾರರು. ಇಬ್ಬರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. P. ರಾಜೀವ್ ಅವರಿಂದನೇ ಆರಂಭ ಮಾಡ್ತೀನಿ. ರಾಜೀವ್ ಅವರೇ, ನಮಸ್ಕಾರ. ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿದಂತ ವಿಚಾರ ಇದು. ಬಿಹಾರ ಎಲೆಕ್ಷನ್ ಇಂದಲೂ ಕೂಡ ನೋಡ್ತಾ ಇದೀವಿ ಏನೇನೆಲ್ಲ ಹೋರಾಟಗಳೆಲ್ಲ ಆಗೋಯ್ತು ಅಂತ. ಈಗ ನಮ್ಮ ರಾಜ್ಯದಲ್ಲಿ ಶುರುವಾಗಿದೆ ಎಲೆಕ್ಷನ್. ಇನ್ನು 2 ವರ್ಷ ಮುಂಚೆನೇ ಇದೆ. ಈ ಸಂದರ್ಭದಲ್ಲಿ ಶುರು ಮಾಡಿರುವಂತದ್ದು 100% ಪಾರದರ್ಶಕತೆಯನ್ನ ಇದರಲ್ಲಿ ನಿರೀಕ್ಷೆ ಮಾಡಬಹುದಾ? ಟ್ರಾನ್ಸ್ಪರೆನ್ಸಿ. ಪೃಥ್ವಿ ಅವರೇ ನಮಸ್ಕಾರ. ಮೊದಲನೇದಾಗಿ ಈ ಸಂದರ್ಭದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಸ್ಮರಿಸ್ಕೊಳ್ತವೆ. ಈ SIR ಅನ್ನುವಂಥದ್ದು ಈ ರಾಷ್ಟ್ರದ ಸರ್ವೋತ್ತಮ ಗ್ರಂಥ. ಸಂವಿಧಾನದ ಆರ್ಟಿಕಲ್ 324 ಅಡಿಯಲ್ಲಿ ನಡೆಯುವಂಥದ್ದು. SIR ಮತದಾರರ ವಿಶೇಷ ಸಮಗ್ರ ಪರಿಷ್ಕರಣೆ. ಇದನ್ನ ನಡೆಸುವಂಥದ್ದು ಕೇಂದ್ರ ಸರ್ಕಾರ ಅಲ್ಲ. ಈ SIR ಅನ್ನ ನಡೆಸುವಂಥದ್ದು ಚುನಾವಣಾ ಆಯೋಗ. ಹೋಗ್ತೀನಿ. DK ಶಿವಕುಮಾರ್ ಅವರು ಮಾತನಾಡ್ತಾರೆ, ಒಂದು ಬೈಟ್ ತಗೊಂಡ್ಬಿಡಿ. ನನ್ನ ಮನೆಯಿಂದನೇ ನಮ್ಮ ರಾಮನಗರ ಇಲ್ಲಿ ಕೆಲಸ ಮಾಡ್ತಿರುವಂತ ನಮ್ಮ ಬೆಂಗಳೂರು ದಕ್ಷಿಣ ಜಿಲ್ಲೆಯವರು ಅವರು ಬಂದು ನಮ್ಮಿಂದನೇ ಪ್ರಾರಂಭ ಮಾಡಿದ್ದಾರೆ.
ನಾನು ನನ್ನ ಎನ್ಯುಮರೇಷನ್ ಫಾರಮ್ನ ನಾನು ಸೈನ್ ಹಾಕಿ ಕೊಟ್ಟಿದ್ದೇನೆ. ಸ್ವಲ್ಪ ಮಾಹಿತಿಯನ್ನು ಎಲ್ಲರಿಗೂ ಕೂಡ ನಾನು ಮನವಿ ಮಾಡಿಕೊಳ್ಳೋದು, ನೀವು ವಾಪಸ್ಸು ನಿಮ್ಮ ಹಳೆ ನಂಬರ್ ವೋಟರ್ ಲಿಸ್ಟ್ ಟೈಮಲ್ಲಿ ಯಾವಾಗ ಫೋನ್ ನಂಬರ್ ಕೊಟ್ಟಿರ್ತೀರಿ ನೀವು ಡೌನ್ಲೋಡ್ ಮಾಡ್ಕೊಳ್ಬೇಕಾದ್ರೆ, ನೀವೇ ಸ್ವಂತ ಡೌನ್ಲೋಡ್ ಮಾಡ್ಕೊಳ್ಬೇಕಾದ್ರೆ ಹಳೆ ಫೋನ್ ನಂಬರ್ನ ನೀವು ಕೊಡಬೇಕಾಗ್ತದೆ. ಮತದಾರ ಹೆಸರನ್ನ ಜೊತೆಗೆ ಮೊಬೈಲ್ ನಂಬರ್ ಕೂಡ ಹಿಂದೆ ಲಿಂಕ್ ಆಗಿದೆ. ಇಲ್ಲ ಈಗ ಬೇಕಾದ್ರೆ ಅವ್ರಿಗೆ ನಮ್ಮ ಅಧಿಕಾರಿಗಳಿಗೆ ಹೇಳಿ ಹೊಸ ನಂಬರ್ನ ನೀವು ಆಡ್ ಮಾಡ್ಕೊಳ್ಳಿಕ್ಕೆ ಒಂದು ಅವಕಾಶ ಇದೆ. ಯಾವ ನಂಬರ್ ಕೊಟ್ಟಿರ್ತೀರಿ ಆ ನಂಬರ್ಗೆ OTP ಕೂಡ ಬರೋಂಥ ಒಂದು ಅವಕಾಶ ಇದೆ. ಸೊ ನೀವು ಹೊಸ ಎನ್ಯುಮರೇಷನ್ ಫಾರಂ ಕೂಡ ನೀವು ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಹೆಸರಲ್ಲಿ ತಿದ್ದುಪಡಿ ಮಾಡಿಕೊಳ್ಳೋಕೆ ಕೂಡ ಅವಕಾಶ ಇದೆ. BLA, BLO ಹಾಗೂ ಸೂಪರ್ವೈಸರ್ ಅವರೆಲ್ಲರೂ ಕೂಡ ವಾಟ್ಸಪ್ ಗ್ರೂಪ್ಗಳನ್ನು ಈಗಾಗಲೇ ಮಾಡಿಕೊಂಡಿದ್ದಾರೆ. ನೀವು ಕೂಡ ಮಾಡ್ಕೊಳ್ಬೋದು. ಅದರಲ್ಲಿ ಕುಟುಂಬದ ಸದಸ್ಯಗಳು, ಈಗ ನಾನು ನನ್ನ ಮನೇಲಿ ಇದ್ದೆ, ನನ್ನ ಮಕ್ಕಳು ಹೊರಗಡೆ ಹೋಗಿದ್ದಾರೆ, ಇಲ್ಲ ನಮ್ಮ ತಾಯಿ ಇಲ್ಲಿಲ್ಲ. ಸೊ ಯಾರು ಒಬ್ಬರು ಅದಕ್ಕೆ ಜವಾಬ್ದಾರಿ ಸ್ಥಾನದಲ್ಲಿರೋರು ಅದಕ್ಕೆ ಸಿಗ್ನೇಚರ್ ಮಾಡೋದು ಕೂಡ ಅದು ಸ್ವೀಕಾರ ಮಾಡಿಕೊಳ್ತಾರೆ. ಸೊ ಒಬ್ಬರು ಯಾರು ಅದಕ್ಕೆ ಜವಾಬ್ದಾರಿ ಇರೋರು, ಮಾಹಿತಿ ಕರೆಕ್ಟಾಗಿ ಇರೋರು ಸಿಗ್ನೇಚರ್ ಮಾಡಲಿಕ್ಕೆ ಅವಕಾಶ ಇದೆ. ನಿಮ್ಗೆ ಏನಾದ್ರು ಫೋಟೋ ಚೇಂಜ್ ಬೇಕು ಅಂದ್ರೆ ಆ ಫಾರಂನಲ್ಲಿ ಹೊಸ ಫೋಟೋಗಳನ್ನು ಕೊಡ್ಬೋದು. BLAಗಳು DK ಶಿವಕುಮಾರ್ ಅವರು ಮಾತನಾಡ್ತಾ ಇದ್ರು, ಏನೇನೆಲ್ಲ ಆಯ್ತು, ನಾನು ಯಾವ ರೀತಿಯ ಫಿಲ್ ಮಾಡಿದೆ ಅಂತ. ಪಿ ರಾಜೀವ್ ಸರ್ ಮಾತನಾಡ್ತಾ ಇದ್ರಿ, ಕಂಟಿನ್ಯೂ ಮಾಡಿ. ಎಸ್ ಸರ್, ನಾನು ಹೇಳ್ತಾ ಇದ್ದೆ, ಈ SIR ಪ್ರಕ್ರಿಯೆಯನ್ನ ಕೈಗೊಳ್ಳುವಂತದ್ದು ಕೇಂದ್ರ ಸರ್ಕಾರ ಅಲ್ಲ, ಚುನಾವಣಾ ಆಯೋಗ. ಚುನಾವಣಾ ಆಯೋಗದ ಮುಖ್ಯವಾದಂತಹ ಗುರಿ ಮತ್ತು ಕರ್ತವ್ಯ ಪ್ರಜಾಪ್ರಭುತ್ವದ ಅಡಿಯಲ್ಲಿ ಪಾರದರ್ಶಕವಾಗಿ ಚುನಾವಣೆಯನ್ನ ನಡೆಸುವಂತದ್ದು, ಚುನಾವಣಾ ಮತಪಟ್ಟಿಯನ್ನ ಶುದ್ಧೀಕರಿಸುವಂತದ್ದು, ಇದು ಅದರ ಬೇಸಿಕ್ ಜವಾಬ್ದಾರಿ. ಒಂದು ಮತದಾರರ ಪಟ್ಟಿಯಲ್ಲಿ ಯಾರು ಇರಬೇಕು ಅಂತ ಹೇಳಿ ಸಂವಿಧಾನವೇ ಹೇಳುತ್ತೆ. ಯಾರಿರ್ಬೇಕು ಅಂದ್ರೆ ಆತ ಈ ದೇಶದ ಪ್ರಜೆಯಾಗಿರ್ಬೇಕು, ಅಂದ್ರೆ ನಾಗರಿಕನಾಗಿರ್ಬೇಕು, ಸಿಟಿಸನ್ ಆಫ್ ಇಂಡಿಯಾ, ಇದು ಬಹಳ ಮುಖ್ಯ. ಎರಡನೇದು, ಆತ ಆರ್ಡಿನರ್ಲಿ ರೆಸಿಡೆಂಟ್ ಆಗಿರ್ಬೇಕು, 18 ವರ್ಷ ತುಂಬಿರಬೇಕು, ಮತ್ತೆ ನ್ಯಾಯಾಲಯದಿಂದ ಆತ ಶಿಕ್ಷೆಗೆ ಇದಕ್ಕೆ ಒಳಗಾಗಿರಬಾರದು ಅನ್ನುವಂಥದ್ದು ಎಲ್ಲ ಕಂಡೀಷನ್ಸ್ ಇದಾವೆ. ಇದರಲ್ಲಿ ಬಹಳ ಮುಖ್ಯವಾಗಿ ನಾವೆಲ್ಲರೂ ಗಮನಿಸಬೇಕಾಗಿರುವಂತದ್ದು, SIR ಪ್ರಕ್ರಿಯೆ ಇದು ಮೊದಲನೇ ಬಾರಿಗೆ ಈ ದೇಶದಲ್ಲಿ ನಡೀತಾ ಇರುವಂತದ್ದಲ್ಲ. ಚುನಾವಣಾ ಆಯೋಗ ಆಯಾ ಕಾಲಕ್ಕೆ ತಕ್ಕಂತೆ SIR ಪ್ರಕ್ರಿಯೆಯನ್ನ ನಡೆಸ್ತಾನೆ ಬಂದಿದೆ. ಇದು 10ನೇ ಬಾರಿ ನಡೀತಾ ಇರುವಂತಹ SIR ಪ್ರಕ್ರಿಯೆ. ಆದ್ರೆ ಹಿಂದಿನ SIR ಗೆ ಇದಕ್ಕೆ ಏನು ವ್ಯತ್ಯಾಸ ಅಂದ್ರೆ, ಹಿಂದಿನ SIR ನಲ್ಲಿ ಎಲ್ಲವೂ ಕೂಡ ಹ್ಯಾಂಡ್ ರೈಟಿಂಗ್ ಅಲ್ಲಿ ಫಾರಂ ಅನ್ನ ತುಂಬಿ ಕೊಡುವಂತದ್ದು ಮಾತ್ರ ಇತ್ತು. ಈ ಸಾರಿ ಡಿಜಿಟಲೀಕರಣ ಆಗಿದೆ. ಅಂದ್ರೆ ನಾವು ಟೆಕ್ನಾಲಜಿಯನ್ನ ಬಳಸ್ಕೊಂಡಿದ್ದೀವಿ. ಚುನಾವಣಾ ಆಯೋಗ ಟೆಕ್ನಾಲಜಿಯನ್ನ ಬಳಸ್ಕೊಂಡು ಮತಪಟ್ಟಿಯ ಪರಿಷ್ಕರಣೆ ಇದೆ. ಇದರ ಮುಖ್ಯ ಉದ್ದೇಶ ಏನು? ಒಬ್ಬನೇ ಒಬ್ಬ ಅರ್ಹ ಮತದಾರರ ಪಟ್ಟಿಯಿಂದ ಹೊರಗುಳಿಬಾರದು. ಒಬ್ಬನೇ ಒಬ್ಬ. ಇವತ್ತು ಕರ್ನಾಟಕದಲ್ಲಿ 5,55,76,074 ಮತದಾರರು ಇದ್ರು 2023ನೇ ಇಸ್ವಿಯಲ್ಲಿ. 5,55,76,074 ಮತದಾರರಲ್ಲಿ ಅರ್ಹನಾಗಿರುವಂತವನು ಒಬ್ಬನೇ ಒಬ್ಬ ಹೊರಗೆ ಉಳಿಬಾರದು, ಕೈ ಬಿಟ್ಟು ಹೋಗಬಾರದು. ಅದೇ ರೀತಿ ಅನರ್ಹ ಇದ್ದವನು ಮತದಾರರ ಪಟ್ಟಿಯಲ್ಲಿ ಇರಬಾರದು. ಅನರ್ಹ ಅಂದ್ರೆ ಯಾರು? ಉದಾಹರಣೆಗೆ ನಾನೇ, ನನ್ನ ಹೆಸರನ್ನ ನಾನು 3 ಕಡೆ ಮಾಡ್ಕೊಂಡಿದ್ದೀನಿ. ಇದು ಸರಿನಾ? 3 ಕಡೆ ನನ್ನ ಹೆಸರು ಎಂಟ್ರಿ ಆಗಿದೆ ಅಂತ ಹೇಳಿದ್ರೆ 2 ಕಡೆ ಡಿಲೀಟ್ ಮಾಡಬೇಕು. ನಾನು ಎಲ್ಲಿ ಹೇಳ್ತೀನಿ, ನಾನು ಎಲ್ಲಿ ಅಪೇಕ್ಷೆ ಪಡ್ತೀನಿ, ಅಲ್ಲಿ 1 ಕಡೆ ಉಳಿಸ್ಕೊಳ್ಬೇಕು. ಹಾಗಾಗಿ ಈ ಆನ್ಲೈನ್ ಅಲ್ಲೇ ರೆಕಗ್ನೈಸ್ ಆಗ್ಬಿಡುತ್ತಾ? ಈಗ 3 ಕಡೆ ಪಿ ರಾಜು ಅವರು ಕುಡಚಿಲ್ಲೂ ಇದ್ದಾರೆ, ಬೆಂಗಳೂರಲ್ಲೂ ಇದ್ದಾರೆ, ಇನ್ನೆಲ್ಲೋ ಬೆಳಗಾವಿಲಿ ಮತ್ತೊಂದು ಕಡೆ ಇದೆ ಅಂತಂದ್ರೆ
ನೀ ಆಟೋಮೆಟಿಕಲಿ ಎಲ್ಲೋ ಒಂದ್ ಕಡೆ ತಗೊಂಡು ಡೆಲೀಟ್ ಆಗುತ್ತಾ ಅಥವಾ ನೀವು ಸೂಚಿಸ್ಬೇಕಾ? ನೀವು ಹೇಳಲೇ ಇಲ್ಲ ಅನ್ಕೊಳ್ಳಿ, ನನ್ಗೆಲ್ಲ 3 ಕಡೆನೂ ಇರ್ಲಿ, 3 ಕಡೆನೂ BLOಗಳು ಬಂದಾಗ ರಿಜಿಸ್ಟರ್ ಮಾಡ್ಕೊಂಡ್ರು ಅನ್ಕೊಳ್ಳಿ, ಏನಾಗುತ್ತೆ? ಸರ್ ನಾನು ಟೆಕ್ನಾಲಜಿಯಲ್ಲಿ ಇದರಲ್ಲಿ ಬಹಳ ಒಂದ್ ಸ್ವಲ್ಪ ಅಪ್ಡೇಟ್ ಆಗಿರೋದ್ರಿಂದ ಅದಕ್ಕೆ ಸಂಚಾಲಕರು BLOಗಳ ಜೊತೆಗೆ BLOಗಳ ಜೊತೆಗೆ AEROಗಳ ಜೊತೆಗೆ AROಗಳ ಜೊತೆಗೆ ನಾನು ಮಾತನಾಡಿದ್ರಿಂದ ನನಗೆ ಗೊತ್ತಾಗಿರುವಂತದ್ದು, ಈಗ ಡಬಲ್ ಆಗಿದೆ, ತ್ರಿಬಲ್ ಆಗಿದೆ, ಚುನಾವಣಾ ಆಯೋಗ ಅದನ್ನ ನೋಡೋದಿಲ್ಲ. ಪ್ರತಿಯೊಬ್ಬರಿಗೂ ಈಗ ನನ್ನ ಹೆಸರು 2023ರಲ್ಲಿ 3 ಕಡೆ ಎಂಟ್ರಿ ಆಗಿದೆ ಅಂತ ಹೇಳಿ ತಿಳ್ಕೊಳ್ಳಿ. ಓಕೆ. BLO 3 ಕಡೆ ನನಗೆ ಎನುಮರೇಷನ್ ಫಾರ್ಮ್ ಅನ್ನ ಕೊಡ್ತಾರೆ. ಓಕೆ. ಅದು ಒಂದು ಮ್ಯಾಪಿಂಗ್ ಮತ್ತೆ ಇನ್ನೊಂದು ಪ್ರೋಜನಿ ಅಂತ ಹೇಳಿ 2 ಮಾಡಿರ್ತಾರೆ. ಮ್ಯಾಪಿಂಗ್ ಅಂದ್ರೆ ಯಾರು 2002ರ ವೋಟರ್ ಲಿಸ್ಟ್ ಅಲ್ಲಿ ಇದ್ರು ಅವರು ಇವತ್ತು 23ರಲ್ಲೂ ಇದ್ದಾಗ ಅವ್ರದ್ದು ಮ್ಯಾಪಿಂಗ್ ಆಗತ್ತೆ. ಓಕೆ. 2002ರಲ್ಲಿ ಅವರಿಗೆ 18 ವರ್ಷ ಆಗಿರ್ಲಿಲ್ಲ, ಈಗ ಅವರಿಗೆ 18 ವರ್ಷ ತುಂಬಿದೆ, ಅವರನ್ನ ಪ್ರೋಜನಿ ಅಂತೇಳಿ ಮಾಡ್ತಾರೆ. ಅಂದ್ರೆ 2002ರಲ್ಲಿ ಯಾರಿದ್ರು ಆ ಬ್ಲಡ್ ರಿಲೇಷನ್ ಗೆ ಇವರನ್ನ ಲಿಂಕ್ ಮಾಡ್ತಾರೆ, ಇದನ್ನ ಪ್ರೋಜನಿ ಅಂತ ಹೇಳಿ ಕರೀತಾರೆ. ಉದಾಹರಣೆಗೆ ನಾನು 3 ಡೂಪ್ಲಿಕೇಟ್ ವೋಟರ್ ಕಾರ್ಡ್ ಅನ್ನ ಇಟ್ಕೊಂಡಿದ್ದೀನಿ, 3 ಬೇರೆ ಬೇರೆ ಬೂತ್ ಗಳಲ್ಲಿ ನನ್ನ ಹೆಸರು ಇದೆ ಅಂತ ಹೇಳಿ ಭಾವಿಸೋಣ. 3 ಕಡೆ ನಂದು ಐದರ್ ಪ್ರೋಜನಿ ಆಗಿರತ್ತೆ ಅಥವಾ ಕಾಲ್ ಬರ್ತಿದೆ ಅಂತ ಕಾಣಿಸುತ್ತೆ, ಡಿಸ್ಟರ್ಬೆನ್ಸ್ ಇದೆ. ಸುಧೀಂದ್ರ ಸರ್ನು ಮಾತನಾಡಿಸ್ಬಿಡ್ತೀನಿ. ಸುಧೀಂದ್ರ ಅವರೇ, ವೋಟ್ ಚೋರಿ ಅಂತ ಅಭಿಯಾನ ಮಾಡಿದಂತವ್ರು ಕಾಂಗ್ರೆಸ್ನವ್ರೆ, ಯಾರ್ಯಾರೋ ಬಂದು ಎಲ್ಲೆಲ್ಲೋ ವೋಟ್ ಹಾಕ್ಬಿಟ್ಟಿದ್ದಾರೆ ಅಂತ. ಇವತ್ತು SIR ನಿಮ್ಗೆ ಹೆಲ್ಪ್ ಆಗ್ಬೇಕಲ್ವಾ, ಆದ್ರೆ ನೀವೇ ವಿರೋಧ ಮಾಡ್ತಾ ಇದ್ದೀರಾ. ನೋಡಿ, ಒಂದು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ, ನಮ್ ಕಾಂಗ್ರೆಸ್ ಪಕ್ಷ ಯಾವತ್ತು SIR ವಿರೋಧವನ್ನ SIR ರಾಜೀವ್ ಅವ್ರು ಹೇಳ್ದಂಗೆ ಇದು ಕಾನ್ಸ್ಟಿಟ್ಯೂಷನಲ್ ರೈಟ್. SIR ಪ್ರೋಸೆಸ್ ಅನ್ನ ನಾವು ಯಾವತ್ತು ವಿರೋಧ ಮಾಡಿಲ್ಲ. ಹೇಳ್ತಾ ಇದ್ದೀವಿ SIR ಏನಿದೆ ಅದು ಅದ್ರ ಲೆಕ್ಕದಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು ಸತ್ಯ. ಆದ್ರೆ ಇವ್ರು ಅದನ್ನ ಮಾಡ್ತಾ ಇರೋ ಪ್ರತಿಕ್ರಿಯೆ ಇದೆಯಲ್ಲ, ನಾನು ಒಂದ್ ಸಣ್ಣ ಉದಾಹರಣೆ ಕೊಡ್ತೀನಿ. ಪಶ್ಚಿಮ ಬಂಗಾಳದಲ್ಲಿ 27 ಲಕ್ಷ SIR ಆದ ನಂತರ 27 ಲಕ್ಷ ಮತದಾರರ ಪರಿಷ್ಕರಣೆಗೆ ಹಾಕಿದ್ರು ಸಹಿತ ಅದನ್ನ ಪರಿಷ್ಕರಣೆನೇ ಮಾಡದೆ ಚುನಾವಣೆ ನಡೆಸಿದ್ರು. 27 ಲಕ್ಷ ಮತದಾರರು ನಿಮ್ಗಾಗಾರೆ ಬೇಡ ಅನ್ಸ್ತಾ? ಅದ್ ಯಾವ ತರ ಇದು ತೀರ್ಮಾನ ನಿಮ್ದು? ಆಮೇಲೆ ಕೇರಳನಲ್ಲಿ ಹತ್ತತ್ರ 3.5 ಲಕ್ಷ SIR ಪರಿಷ್ಕರಣೆ ಫಾರ್ಮುಲೆ ಕನ್ಸಿಡರ್ ಮಾಡ್ಲಿಲ್ಲ, ಅದು ಸರಿನಾ? ಆಮೇಲೆ ಇವ್ರದ್ದು ಮುಖ್ಯಮಂತ್ರಿಗಳು ಯಾರೋ ಅವರು ಇವರು ಮಾತಾಡ್ತಾ ಇರ್ತಕ್ಕಂಥಲ್ಲ, ಅಸ್ಸಾಂನ ಮುಖ್ಯಮಂತ್ರಿ ಇರ್ಬೋದು, ವೆಸ್ಟ್ ಬೆಂಗಾಲ್ ಮುಖ್ಯಮಂತ್ರಿ ಇರ್ಬೋದು, ಆನ್ ರೆಕಾರ್ಡ್ ಹೇಳಿದ್ದಾರೆ ನಾವು SIR ಅಲ್ಲಿ ಒಂದು ಸಮುದಾಯದವ್ರನ್ನ ಟಾರ್ಗೆಟ್ ಮಾಡ್ತೀವಿ ಅಂತ. ಅಂದ್ರೆ ಅರ್ಥ ಬರ್ತಕ್ಕಂಥ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅದು ಕಾನ್ಸ್ಟಿಟ್ಯೂಷನ್ ಅಲ್ಲಿ ಬರೆದಿದ್ದಾರಾ? ಇವತ್ತು ಇವರು ಬಾಬಾ ಸಾಹೇಬ್ ಅಂಬೇಡ್ಕರ್ ನಮಗ್ ದೊಡ್ಡವರು, ಕಾನ್ಸ್ಟಿಟ್ಯೂಷನ್ ದೊಡ್ಡವರು ಅಂತ ಇಷ್ಟು ಮಾತಾಡ್ತಾ ಇದಾರಲ್ಲ ಬಿಜೆಪಿ ಅವರು, ಅದನ್ನ ಇವರು ಒಪ್ತಾರ? ಒಂದು ಸಮುದಾಯದವ್ರನ್ನ ಟಾರ್ಗೆಟ್ ಮಾಡಕ SIR ಮಾಡಿರೋದು? ನೋಡಿ, ಪ್ರಕ್ರಿಯೆ ಪ್ರತಿಕ್ರಿಯೆ ಎಲ್ಲ ಒಂದೇ, ಆದ್ರೆ ಕಾನ್ಸ್ಟಿಟ್ಯೂಷನ್ ಇಂದ ಬರ್ತಕ್ಕಂಥದ್ದನ್ನ ನಮ್ಮ ಕಾಂಗ್ರೆಸ್ ಪಕ್ಷ ಯಾವತ್ತು ನಾವು ಅದನ್ನ ವಿರೋಧ ವ್ಯಕ್ತಪಡಿಸಿಲ್ಲ. ಈಗ ನಮ್ಮ ರಾಜ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಸಮಸ್ಯೆ ಇಲ್ಲ ಅಂತ ಅನ್ಕೊಳ್ತೀನಿ. ಅಸ್ಸಾಮೇ ಆಗ್ಲಿ, ವೆಸ್ಟ್ ಬೆಂಗಾಲೇ ಆಗ್ಲಿ, ಕೇರಳ ಆಗ್ಲಿ, ಅಲ್ಲಿದ್ದಂತ ಸಮಸ್ಯೆ ನಮ್ಮಲ್ಲಿ ಎದುರಾಗಲ್ಲ ಅಂತ. ಯಾಕೆಂದ್ರೆ ಇನ್ನು ಎಲೆಕ್ಷನ್ 2 ವರ್ಷ ಇದೆ. ಅಲ್ಲ, 2 ವರ್ಷ ಇದೆ, ಬಟ್ ಇವ್ರು ಏನ್ ಬೇಕು ಗೋಯಿಂಗ್ ಬೈ ದ ರೆಕಾರ್ಡ್. ನೋಡಿ ಸರ್, ನಾನು ಹೇಳ್ತಾ ಇರೋದು ಇವರ ಒಂದು ರೆಕಾರ್ಡು ಮತ್ತೆ ಒಂದು ಏನು ಇನ್ಸ್ಟಿಟ್ಯೂಷನ್ಸ್ ಇದೆ, ಕಾನ್ಸ್ಟಿಟ್ಯೂಷನ್ಲಿ ರೆಗ್ಯುಲೇಟೆಡ್ ಇನ್ಸ್ಟಿಟ್ಯೂಷನ್ಸ್ ಇವ್ರು ಬುಲ್ಡೇಸ್ ಮಾಡಿರ್ತಕ್ಕಂಥ ಇವ್ರದ್ದೇನು ಪರಂಪರೆ ಇದೆ ಅಥವಾ ಇವ್ರದ್ದೇನು ಒಂದು ಇತಿಹಾಸ ಇದೆ, ಆ ಇತಿಹಾಸವನ್ನು ನೋಡಿದ್ರೆ ನಮಗೆ ಸಂಪೂರ್ಣ ನಂಬಿಕೆ ಇಲ್ಲ. ಅಷ್ಟನ್ನೇ ನಾವು ಹೇಳ್ತಾ ಇರೋದು. ಕಾಂಗ್ರೆಸ್ ಪಕ್ಷ SIR ನಾವು ವಿರೋಧ ಮಾಡಿಲ್ಲ ಯಾವತ್ತೂನುವೆ. ಆದ್ರೆ ಇದೊಂದು ನೀತಿ ವಿಧಾನ ಮತ್ತೆ ಇದೊಂದು ಪ್ರತಿಕ್ರಿಯೆ ಇದೆಯಲ್ಲ, ಇವ್ರ ಪ್ರಕ್ರಿಯೆ ಇದೆಯಲ್ಲ, ಇವ್ರು ಮಾಡ್ತಾರೆ. SIR ಸಂವಿಧಾನದ ಪ್ರಕಾರ ಆಗ್ಲಿ, ಇವ್ರ ಪ್ರಕಾರ ಆಗೋದು ಬೇಡ, ಅಷ್ಟೇ ನಮ್ ಕಾಂಗ್ರೆಸ್ ಪಕ್ಷದ ವಾದ. ರಾಜೀವ್ ಸರ್ ಆನ್ಲೈನ್ ಇದ್ರೆ ಕೇಳಿಸ್ತಾ ಇದೆಯಾ? ಸುಧೀಂದ್ರ ಅವರ ಕೇಳ್ತಾ ಇದೆಯಾ? ನಂದು ವಾಯ್ಸ್ ಕೇಳ್ತಾ ಇದೆಯಾ ಸರ್? ಮಾತನಾಡಿ ಸರ್. ಅಲ್ಲ, ವಾಯ್ಸ್ ಕೇಳ್ತಾ ಇದೆಯಾ? ಎಸ್ ಆಡಿಬಲ್ ಸರ್. ಎಸ್ ಸರ್, ನನ್ನ ಆತ್ಮೀಯ ಸ್ನೇಹಿತರು ಕಾಂಗ್ರೆಸ್ನ ವಕ್ತಾರರು ಮಾತನಾಡಿದ್ದನ್ನ ಕೇಳಿದೆ ನಾನು. ಒಂದು ಎಲ್ಲದಕ್ಕೂ ಕೂಡ ನಾವೊಂದು ಗಣತಂತ್ರ ವ್ಯವಸ್ಥೆಯಲ್ಲಿ ಇರ್ತೀವಿ. ಗಣತಂತ್ರ ವ್ಯವಸ್ಥೆಯಲ್ಲಿ ನಾವು ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳೋದಕ್ಕೆ ಒಂದು ಮಾರ್ಗಗಳು ಇದ್ದಾವೆ. ಇವತ್ತು
ಕರ್ನಾಟಕದಲ್ಲಿ ಇರುವಂತದ್ದು ಕಾಂಗ್ರೆಸ್ ಸರ್ಕಾರ. ಸಂವಿಧಾನದ ಪ್ರಕಾರ ಲಾ ಅಂಡ್ ಆರ್ಡರ್ ನ ವಿಷಯ ಬರುವಂತದ್ದು ಸ್ಟೇಟ್ ಸಬ್ಜೆಕ್ಟ್ ಅಲ್ಲಿ. ಒಬ್ಬ ವ್ಯಕ್ತಿಯನ್ನ, ಅರ್ಹ ವ್ಯಕ್ತಿಯನ್ನ ಮತದಾರರ ಪಟ್ಟಿಯಿಂದ ಕೈ ಬಿಟ್ಟಿದ್ದೆ ಆದ್ರೆ ಇದು ಮೂಲಭೂತ ಹಕ್ಕುಗಳ ಉಲ್ಲಂಘನೆ ಆಗುತ್ತೆ. ಮೂಲಭೂತ ಹಕ್ಕುಗಳ ಉಲ್ಲಂಘನೆ ಆದ್ರೆ ಕೇಸ್ ರಿಜಿಸ್ಟರ್ ಮಾಡ್ಲಿಕ್ಕೆ ಈ ಸರ್ಕಾರದ ಕೈಯಲ್ಲಿ ಲಾ ಅಂಡ್ ಆರ್ಡರ್ ಇರೋದ್ರಿಂದ ಇವರಿಗೆ ನೇರವಾದ ಅಧಿಕಾರ ಇದೆ. ಚುನಾವಣಾ ಆಯೋಗದ ಆಯುಕ್ತರೇ ತಪ್ಪು ಮಾಡಿದ್ರು ಕೂಡ ಸಂವಿಧಾನದ ವಿರುದ್ಧವಾಗಿ ನಡ್ಕೊಳ್ಳಿಕ್ಕೆ ಚುನಾವಣಾ ಆಯೋಗದ ಆಯುಕ್ತರಿಗೆ, ಕಮಿಷನರ್ ಆಫ್ ಎಲೆಕ್ಷನ್ ಕಮಿಷನ್ಗೆ ಅಧಿಕಾರ ಇಲ್ಲ. ಸೊ ಮಾನ್ಯ ಮುಖ್ಯಮಂತ್ರಿಗಳು ಸೆನ್ಸಿಬಲ್ ಆಗಿ ಮಾತನಾಡಿದ್ರು, ನಾನು ಅದನ್ನ ಒಪ್ಕೊಳ್ತೇನೆ. ಅವರು ಮಾತನಾಡಿದ್ರಲ್ಲಿ ಒಂದು 70% ಪ್ರಾಕ್ಟಿಕಾಲಿಟಿ ಇತ್ತು, ಇನ್ನೊಂದು 30% ರಾಜಕೀಯ ಇತ್ತು. ಬೇರೆಯವರು 90% ರಾಜಕೀಯ ಮಾತಾಡ್ತಾರೆ, 10% ಅಷ್ಟೇ ಫ್ಯಾಕ್ಟ್ಸ್ ಅನ್ನ ಮಾತಾಡ್ತಾರೆ. ಆದ್ರೆ ಈ ಮುಖ್ಯಮಂತ್ರಿ 70% ವರೆಗೂ ಫ್ಯಾಕ್ಟ್ಸ್ ಅನ್ನ ಮಾತಾಡಿದ್ದಾರೆ. ಅದಕ್ಕೆ ನಾನು ಒಪ್ಕೊಳ್ತೇನೆ. ಒಂದು, ಎಲ್ಲರೂ ಅಲ್ಲ, ಯಾಕೆ ಅಂತ ಹೇಳಿದ್ರೆ ಇವತ್ತು ಯಾವುದೇ ಒಬ್ಬ ಅರ್ಹ ವ್ಯಕ್ತಿಯನ್ನ ಬಿಡಬಾರದು ಅಂತ ಹೇಳೋದಕ್ಕೆ ಸಂವಿಧಾನನೇ ಹೇಳುತ್ತೆ. SIR ನ ಮೂಲ ಉದ್ದೇಶ ಒಬ್ಬ ವ್ಯಕ್ತಿ ಕರ್ನಾಟಕದಲ್ಲಿ ಹೊರಗೆ ಉಳಿದ್ರೆ ಅವನು ಸೂಕ್ತವಾದಂತಹ ದಾಖಲೆಯನ್ನ ಕೊಟ್ಟು ಆತ ಮತಪಟ್ಟಿಯಲ್ಲಿ ಮತದಾರ ಆಗ್ಲಿಲ್ಲ ಅಂತ ಹೇಳಿದ್ರೆ ಕೇಸ್ ರಿಜಿಸ್ಟರ್ ಮಾಡಿ. ನೀವು ನಾಳೆ ದಿನ ಹೇಳಿ ಇಷ್ಟು ಜನರಿಗೆ ನಾವು ಕೇಸ್ ರಿಜಿಸ್ಟರ್ ಮಾಡಿದೀವಿ, ಇಷ್ಟು ಜನರನ್ನ ವಂಚನೆ ಮಾಡ್ಲಾಗಿತ್ತು ಅಂತ. ಆದ್ರೆ ನುಸುಳುಕೋರರಿಗೆ ವಲಸೆ ಇಲ್ಲಿ ಅಕ್ರಮವಾಗಿ ವಲಸಿಗರಾಗಿ ಬಂದವರಿಗೆ ಈ ದೇಶದ ಸಿಟಿಸನ್ ನಾಗರಿಕ ಯಾರು ಅಲ್ಲವೋ ಅವನನ್ನ ಮತದಾರರ ಪಟ್ಟಿ ಒಳಗೆ ಸೇರ್ಸೋದಕ್ಕಾಗಲ್ಲ. ಹಾಗಾಗಿ ಆಧಾರ್ ಕಾರ್ಡ್ ಸರ್, ಇಲ್ಲಿ ರೂಲ್ಸ್ ನೀವು ಹೇಳ್ತಾ ಇರುವಂತದ್ದು ಎಲ್ಲದೂ ಕರೆಕ್ಟ್ ಆಗಿದೆ. SIR ಪ್ರಕ್ರಿಯೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚುನಾವಣಾ ಆಯೋಗದವರು ಕೂಡ ಹೇಳಿದ್ದಾರೆ, ಯಾರನ್ನೆಲ್ಲ ಕೈ ಬಿಡ್ತೀವಿ, ಯಾರನ್ನ ಸೇರಿಸ್ತೀವಿ ಅನ್ನುವಂಥದ್ರಲ್ಲಿ ಮೃತಪಟ್ಟಂತವ್ರನ್ನ, ನಕಲಿ ವೋಟರ್ ID ಅನ್ನ ಹೊಂದಿರುವಂತವ್ರನ್ನ, ಎರಡೆರಡು ಕಡೆ ವೋಟರ್ ID ಅನ್ನ ಹೊಂದಿರುವಂತವ್ರು, ಸ್ಥಳಾಂತರಗೊಂಡಂತವ್ರು, ಇವ್ರದನ್ನ ನಾವು ಪರಿಷ್ಕರಣೆ ಮಾಡ್ತೀವಿ, ಟ್ರಾನ್ಸ್ಪರೆನ್ಸಿ ಸಿಗುತ್ತೆ. ಒಂದೇ ನಿಮಿಷ ರಾಜೀವ್ ಸರ್, ಒಂದೇ ನಿಮಿಷ. ಸುಧೀಂದ್ರ ಅವ್ರದ್ದೇನೋ ಪ್ರಶ್ನೆ ಇದೆ. ಇಲ್ಲ, ಪ್ರಶ್ನೆಕ್ಕಿಂತ ಹೆಚ್ಚಿಗೆ ನೋಡಿ, ರಾಜೀವ್ ಅವರು ಹೇಳಿದ್ದು ಎಲ್ಲಾನು ಸಂವಿಧಾನಾತ್ಮಕವಾಗಿ ಮತ್ತೆ SIR ಪ್ರೊಸೀಜರ್ ಏನಿದೆಯೋ ಅದೆಲ್ಲ ಸರಿ. ಇವತ್ತು ಈಗ ಏನ್ ಇಷ್ಟೊತ್ತು ರಾಜೀವ್ ಅವರು ಮಾತಾಡಿದ್ರು, ಸಂವಿಧಾನವಾಗಿ ಯಾರನ್ನು ಬಿಡಬಾರ್ದು, ಅರ್ಹರಿರೋರು ಯಾರನ್ನು ಹೊರಗಡೆ, ಅದನ್ನ ನಾವು ಕಾಂಗ್ರೆಸ್ ಅವ್ರು ಬೇಡ ಅಂತ ಹೇಳ್ತಾ ಇದೀವ? ಯಾರ್ಯಾರು ಅರ್ಹ ಇರೋರ್ನ ಮತಪಟ್ಟಿಯಿಂದ ತೆಗಿರಿ ಅಂತ ಹೇಳ್ತಾ ಇದೀವ? ಅಥವಾ ಅಸಂವಿಧಾನಿಕವಾಗಿ ಮತಪಟ್ಟಿ ಮಾಡಿ ಅಂತ ಹೇಳ್ತಾ ಅವ್ರು ನಾವ್ ಹೇಳಿದ್ದನ್ನೇ ಒಂಥರ ಓಲ್ಡ್ ವೈನಿನ ನ್ಯೂ ಬಾಟ್ಲ್ ಅನ್ನೋ ತರ ಪ್ಯಾಕೇಜ್ ಮಾಡಿ ಹೇಳ್ತಾ ಇದಾರೆ. ನಮ್ಗೆ ಅದು ಬೇಡ. ನಾನು ಒಂದು ಉದಾಹರಣೆ ಕೊಟ್ಟೆ. ನಿಮ್ಮ ಮಾತಿನ ಅರ್ಥದಲ್ಲಿ ಒಂದ್ ಹೇಳೋದಾದ್ರೆ ಒಂದು ಸಮುದಾಯವನ್ನ ಟಾರ್ಗೆಟ್ ಮಾಡ್ಲಿಕ್ಕೆ ಮಾಡ್ತಾ ಇದ್ದಾರೆ ಅಂತ. ಅದು ಅಲ್ಲ, ಒಂದ್ ನಿಮಿಷ, ನಂದು ಇನ್ನೊಂದು ನಿಮಿಷ ಅವಕಾಶ ಕೊಡಿ. ವೆಸ್ಟ್ ಬೆಂಗಾಲ್ ನಲ್ಲಿ 27 ಲಕ್ಷ, ನೋಡಿ ಹೇಳ್ತಾ ಇದ್ದೀನಿ, 1, 2, 100, 200, 300 ಅಲ್ಲ, 27 ಲಕ್ಷ SIR ಫಾರ್ಮ್ಗಳ ಪರಿಷ್ಕರಣೆ ಇದ್ದಾಗ ಚುನಾವಣೆ ಹೆಂಗ್ ಮಾಡಿದ್ರಿ? ಒಂದು, ಕೇರಳನಲ್ಲೂ ಹತ್ತತ್ರ 3 ಲಕ್ಷ ಇತ್ತು, ಚುನಾವಣೆ ಹೆಂಗ್ ಮಾಡಿದ್ರಿ? ಅದ್ ಪ್ರತಿ ನೋಡಿ, ಕೇರಳಲ್ಲಿ ನಮ್ಗ್ ಸ್ವಲ್ಪ ಅನುಕೂಲವಾಗಿ ಬಂದಿದೆ, ಆದ್ರೂ ನಾನು ಪ್ರಶ್ನೆ ಮಾಡ್ತೀನಿ. ವೆಸ್ಟ್ ಬೆಂಗಾಲ್ ಅಲ್ಲಿ ನಮ್ಗೆ ಅನುಕೂಲವಾಗಿ ರಿಸಲ್ಟ್ ಬಂದಿಲ್ಲ, ಆದ್ರೂ ಪ್ರಶ್ನೆ ಮಾಡ್ತೀನಿ. ನಾನು ಹೇಳ್ತಾ ಇರೋದು ಸಂವಿಧಾನಾತ್ಮಕ. ಈಗ ನೀವ್ ಹೇಳಿದ್ರು ನುಸುಳುಕೋರರು, ನೀವ್ ಹೆಂಗ್ ಡಿಸೈಡ್ ಮಾಡ್ತೀರಿ ನುಸುಳುಕೋರರು ಅಂತ? ನಿಮ್ CM ಹೆಂಗ್ ಡಿಸೈಡ್ ಮಾಡ್ತಾರೆ ನುಸುಳುಕೋರರು ಅಂತ? ಅದನ್ನ ಚುನಾವಣೆ ಆಯೋಗಕ್ಕೆ ಬಿಡಿ. ಸಂವಿಧಾನದ ಬುಕ್ಕಿಂದ ಯಾರು ಮಾಡ್ತಾರೆ? ಅದಕ್ಕೆ ಆಥರೈಸ್ ನೀವೇ ಅಪಾಯಿಂಟ್ ಮಾಡಿದಿರಲ್ಲ. ರಾಜ್ಯ ಸರ್ಕಾರದಿಂದನೂ ಅಪಾಯಿಂಟ್ ಮಾಡಿದ್ದಾರೆ, ಕೇಂದ್ರ ಸರ್ಕಾರನೂ ಅಪಾಯಿಂಟ್ ಮಾಡಿದ್ದಾರೆ, ಚುನಾವಣಾ ಆಯೋಗನೂ ಇದೆ. ನೀವು ಯಾರು? ನಾನು ಹೇಳ್ತಾ ಇರೋದು, ನೀವು ಹೆಂಗೆ, ಯಾವ ಆಧಾರದ ಮೇಲೆ ನೀವು ನುಸುಳುಕೋರರು ಅಂತ ಹೇಳ್ತೀರಿ ಒಬ್ರನ್ನ? ಅದು ತಪ್ಪು. ಆಮೇಲೆ 27 ಲಕ್ಷ ನೀವು ಪರಿಷ್ಕರಣೆ ಆಗಿದ್ದಿದ್ರೆ ಬಹುಶಃ ಇವತ್ತು ವೆಸ್ಟ್ ಬೆಂಗಾಲ್ ಚುನಾವಣೆ ಇದು ರಿಸಲ್ಟ್ಸ್ ಫಲಿತಾಂಶ ಬೇರೆ ತರನೇ ಆಗಿರ್ಬೋದಾಗಿತ್ತು. ಸುಮಾರು ಕಡೆ ಹತ್ತತ್ರ ಒಂದು 80ರಿಂದ 100 ಸೀಟಲ್ಲಿ ಅದು ವ್ಯತಿರಿಕ್ತವಾಗಿ ಇದು ಬರ್ತಕ್ಕಂತ ಒಂದು ಇದಿರತಕ್ಕಂತ ನಂಬರ್ 27 ಲಕ್ಷ ಯಾಕೆ ಬಿಟ್ರಿ? ಅದಕ್ಕೆ ಉತ್ತರ ಕೊಡಿ. ನಾನು ಹೇಳ್ತೀನಿ ನೋಡಿ, SIR ಪ್ರಕ್ರಿಯೆ ಮತ್ತೆ ರಾಜೀವ್ ಸಹ ಅವರು ಹೇಳ್ತಕ್ಕಂತ ಏನೇನ್ ಹೇಳಿದ್ರು ಅದಕ್ಕೆಲ್ಲ ಸಂಪೂರ್ಣವಾಗಿ ಹೋಗ್ತೇನೆ. ಹೇಳಿದ್ರು ಒಂದು ವಿಚಾರ ಅಂದ್ರೆ, ಇಲ್ಲಿ ಪರಿಷ್ಕರಣೆ ಆಗುವಂತ ಸಂದರ್ಭದಲ್ಲಿ BLOಗಳು ಎಲ್ಲದನ್ನು ಕೂಡ ಕರೆಕ್ಟ್ ಆಗಿ ತಗೊಂಡ್ಬಂದಿರ್ತಾರೆ, ಆದ್ರೆ ಚುನಾವಣಾ ಆಯೋಗಕ್ಕೆ ಹೋದಾಗ ಅಲ್ಲಿ ಪರಿಷ್ಕರಣೆ ಮಾಡ್ಬಿಡ್ತಾರೆ ಅಂತನಾ? ಇಲ್ಲ, ನಮ್ಗೆ ನೋಡಿ, ಲಿಸ್ಟ್ ಆದ್ಮೇಲೆ ಕೂಡ ನಮಗೆ ಅದಕ್ಕೆ ಅಪೀಲ್ ಮಾಡ್ತಕ್ಕಂತ ಒಂದು ವ್ಯವಸ್ಥೆ ಇದೆ. ನಾನು ಅದಕ್ಕೆ ಒಂದು ಅಪೀಲ್ ಹಾಕಬಹುದು. ಇಲ್ಲಿ ನನ್ನ ಹೆಸರು
ತಪ್ಪಿಂದ ಬಿಟ್ಟೋಗಿದೆ, ಅಥವಾ ನಾನು ಇಲ್ಲಿ ಇರ್ಬೇಕಾಗಿತ್ತು, ನಾನು ಮಹಾಲಕ್ಷ್ಮಿ ಲೇಔಟ್ ಅಲ್ಲಿ ಇರ್ಬೇಕಾಯ್ತು, ರಾಜಾಜಿನಗರದಲ್ಲಿ ಸೇರ್ತಿದ್ದೀರಾ, ರಾಜಾಜಿನಗರದಲ್ಲಿ ಇರ್ಬೇಕಾಯ್ತು, ಮಲ್ಲೇಶ್ವರ, ಈ ತರ ಒಂದು ನಮ್ದು ಪರಿಷ್ಕರಣೆಗೆ ಕೊಡ್ತಕ್ಕಂತ ಒಂದು ವ್ಯವಸ್ಥೆ ಇದೆ. ಆ ತರ 27 ಲಕ್ಷ ಪರಿಷ್ಕರಣೆಗಿದ್ದಂತ ಫಾರ್ಮ್ ಇನ್ನೂ ಅದು ಪರಿಷ್ಕರಣೆನೇ ಆಗಿರ್ಲಿಲ್ಲ, ಅದನ್ನ ಇನ್ನೂ ರಿವ್ಯೂನೇ ಮಾಡಿರ್ಲಿಲ್ಲ. ಅವಾಗ ವೆಸ್ಟ್ ಬೆಂಗಾಲ್ ಚುನಾವಣೆ ಮಾಡ್ಬಿಟ್ರು. ಹಾಗಾದ್ರೆ 27 ಲಕ್ಷ ಮತದಾರರಿಗೆ 27 ಲಕ್ಷ 1-2 ಹೇಳ್ತಾ ಇಲ್ಲ ನಾನು, ಆ ಮತದಾರರಿಗೆ ತಮ್ಮ ಸಂವಿಧಾನಾತ್ಮಕ ಹಕ್ಕನ್ನ ನೀವು ಕಿತ್ಕೊಂಡಂಗ ಆಗ್ಲಿಲ್ವಾ? ಅವ್ರಿಗೆ ನಮ್ಮ ಈ ದೇಶದ ಸಂವಿಧಾನ ಅವ್ರಿಗೆ ಲಾಗೂ ಆಗೋದಿಲ್ವಾ? ಸನ್ಮಾನ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಅವ್ರಿಗೆ ಹಕ್ಕುಗಳನ್ನ ಕೊಟ್ಟರು, ಆ ಹಕ್ಕು ಅವ್ರಿಗೆ ಪ್ರತಿಪಾದಿಸಲ್ವದಿಲ್ವಾ? ಓಕೆ ಓಕೆ, ಅದೇ ಪ್ರಶ್ನೆ ಈಗ ಅಂದ್ರೆ ನಿಮ್ಮ ಆತಂಕನೇ ಕಾಂಗ್ರೆಸ್ ಪಕ್ಷದ ಆತಂಕ. ರಾಜೀವ್ ಸರ್ ಅವರ ಪ್ರಶ್ನೆ ಕೇಳಿಸ್ಕೊಂಡ್ರಿ ಅನ್ಸುತ್ತೆ, ಅವ್ರು ಯಾವ ಕಾರಣಕ್ಕೋಸ್ಕರ ವಿರೋಧ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ನಿಮ್ಗೆ ಗೊತ್ತಾಯ್ತು ಅನ್ಸುತ್ತೆ. ಸುಧೀಂದ್ರ ಅವರ ಮಾತನ್ನ ಕೇಳದೆ ನಾನು. ವೆಸ್ಟ್ ಬೆಂಗಾಲ್ನಲ್ಲಿ ಇರಬಹುದು, ಬಿಹಾರ್ನಲ್ಲಿ ಇರಬಹುದು, ಕೇರಳದಲ್ಲಿ ಇರಬಹುದು, SIR ಪ್ರಕ್ರಿಯೆಯಲ್ಲಿ ಶೆಡ್ಯೂಲ್ ಒಂದು ಡಿಸ್ಟ್ರಿಕ್ಟ್ ಲೆವೆಲ್ DEO ಹತ್ರ ಅಪೀಲಿಂಗ್ ಟೈಮ್ ಶೆಡ್ಯೂಲ್ ಅನ್ನ ಕೊಟ್ಟಿದ್ದಾರೆ. ಆ ನಂತರ ಸ್ಟೇಟ್ಗೆ ಎಲೆಕ್ಷನ್ ಕಮಿಷನರ್, ಆಯಾ ರೀಜನಲ್ ಕಮಿಷನರ್ಗೆ ಅಪೀಲ್ ಮಾಡುವ ಅವಕಾಶವನ್ನ ಕೊಟ್ಟಿರ್ತಾರೆ. ಆ 2 ಅಪೀಲ್ ಆದ ಮೇಲೆ ಡಿಸ್ಪೋಸಲ್ ಮಾಡಿದ ಮೇಲೆ ಫೈನಲ್ ಲೀಸ್ಟ್ ಬರುತ್ತೆ. ಮೊದಲನೇದು ಡ್ರಾಫ್ಟ್ ಲೀಸ್ಟ್ ಬರುತ್ತೆ ಚುನಾವಣಾ ಆಯೋಗ ಸಂವಿಧಾನದ ಪ್ರಕಾರ, ಪೀಪಲ್ ರೆಪ್ರೆಸೆಂಟೇಷನ್ ಆಕ್ಟ್ ಪ್ರಕಾರ. ಡ್ರಾಫ್ಟ್ ರೋಲ್ ಅಲ್ಲಿ ಬಂದ ತಕ್ಷಣದಲ್ಲಿ ನೀವು DEO ಹತ್ರ ಅಪೀಲ್ ಅನ್ನ ಮಾಡಬಹುದು. DEO ಹತ್ರ ಮಾಡಿದ ಅಪೀಲ್ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅಂತ ಹೇಳಿದ್ರೆ ರಾಜ್ಯ ಚುನಾವಣಾ ಆಯೋಗದ ಆಯುಕ್ತರು ಅವರಿಗೆ ನೀವು ಅಪೀಲ್ ಅನ್ನ ಮಾಡಬಹುದು. ಅಪೀಲ್ ಪೀರಿಯಡ್ ಆದ ಮೇಲೆ ಅದನ್ನ ಡಿಸ್ಪೋಸ್ ಮಾಡ್ತಾರೆ. ಅಂದ್ರೆ ಹೌದು ಇವರು ಅರ್ಹ ಮತದಾರರು ಅಲ್ಲ ಅಂತ ಡಿಸ್ಪೋಸ್ ಮಾಡ್ತಾರೆ. ಆ ನಂತರದಲ್ಲಿ ಫೈನಲ್ ಲೀಸ್ಟ್ ಎಲೆಕ್ಟೋರಲ್ ಲೀಸ್ಟ್ ಹೊರಗಡೆ ಬರುತ್ತೆ. ಫೈನಲ್ ಎಲೆಕ್ಟೋರಲ್ ಲೀಸ್ಟ್ ಹೊರಗಡೆ ಬಂದ ಮೇಲೆ ನಿಮ್ಮ ಫಂಡಮೆಂಟಲ್ ರೈಟ್ ವಯೋಲೇಷನ್ ಆಗಿದೆ ಅಂತ ಹೇಳಿ ನೀವು ಕೋರ್ಟಿಗೆ ಹೋಗ್ಬಹುದು. ಇವತ್ತು ವೆಸ್ಟ್ ಬೆಂಗಾಲ್ ಅಲ್ಲಿ ಆಗಿರುವಂತದ್ದು DEO ಅಪೀಲ್ ಅಲ್ಲಿ ಡಿಸ್ಪೋಸಲ್ ಆಗಿದೆ, ಸ್ಟೇಟ್ ಎಲೆಕ್ಷನ್ ಕಮಿಷನರ್ ಇಂದ ಡಿಸ್ಪೋಸಲ್ ಆಗಿದೆ. ಡಿಸ್ಪೋಸಲ್ ಆದ ಮೇಲೆ ಫೈನಲ್ ಎಲೆಕ್ಟೋರಲ್ ರೋಲು ಅಲ್ಲ, ಅಲ್ಲಿ ಆಕ್ಚುಲಿ 27 ಲಕ್ಷದ ವಿಚಾರ ಓಕೆ, ಸುಧೀಂದ್ರ ಅವ್ರು ಹೇಳಿದ್ದು ಕರೆಕ್ಟೇ. ಆದ್ರೆ ಅವರಿಗೂ ಕೂಡ ತದನಂತರ ಅವಕಾಶ ಮಾಡಿಕೊಟ್ಟಾಗ ಅಗತ್ಯ ದಾಖಲೆ ಸಲ್ಲಿಸದಲೇ ಇರುವಂತದ್ದು, ಸ್ಥಳಾಂತರ ಆಗಿರುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಾಕ್ಯುಮೆಂಟ್ ಎಲ್ಲ ಕೊಟ್ಟಿರಲಿಲ್ಲ, ಡೂಪ್ಲಿಕೇಟ್ ನೋಂದಣಿ, ಇದ್ಯಾವ್ದ್ರ ವಿಚಾರದ ಬಗ್ಗೆನೂ ಕೂಡ ಕ್ಲಾರಿಟಿ ಸಿಕ್ಕಿರ್ಲಿಲ್ಲ ಅಂತ. ಅದಿನ್ನೂ ಕೂಡ ಕೋರ್ಟ್ ಮೆಟ್ಟಿಲೇ ಇರುತ್ತಲ್ಲ ಸರ್, ಕೋರ್ಟ್ ಕೂಡ ಅದನ್ನ ವಿಚಾರಣೆ ಹಂತದಲ್ಲೇ ಇಟ್ಕೊಂಡಿತ್ತಲ್ಲ. ಅಲ್ಲ, ಈಗ ಚುನಾವಣೆ ಮಾಡ್ಬೇಕು, ನಿಮಗೆ ಫಲಿತಾಂಶ ಅಲ್ಲ ಓಕೆ ಸರ್, ನೀವು ಕೇಳಿದ ಪ್ರಶ್ನೆ ಎಲ್ಲ ಕರೆಕ್ಟ್ ಆಗಿದೆ. ಬಟ್ ಇಲ್ಲಿ ಅಂದ್ರೆ ಕರ್ನಾಟಕದಲ್ಲಿ ಇನ್ನೂ ಅವಕಾಶ ಇದೆ ಅಂತ, ಆ ರೀತಿಯ ಮಾಡ್ಲಿಕ್ಕೆ ಆಗೋದಿಲ್ಲ ಅನ್ನುವಂಥದ್ದಕ್ಕೆ ಒಂದ್ ಸ್ವಲ್ಪ ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ಬೋದೇನೋ ಕಾಂಗ್ರೆಸ್ನವರಿಗೆ. ನೋಡಿ, ನಾನು ಈ SIR ನ ಇತಿಹಾಸದ ಅಥವಾ ಈ ಒಂದು ಏನು ಉದಾಹರಣೆಗಳ ಇದರಿಂದ ಮಾತಾಡ್ತಾ ಇದ್ದೀನಿ. ಯಾವುದೇ ರಾಜ್ಯದಲ್ಲಿ, ದೊಡ್ಡ ರಾಜ್ಯದಲ್ಲಿ ಏನ್ SIR ಆಗಿದೆ ಅದರ ಒಂದು ಸಮಗ್ರ ಪರಿಶೀಲನೆ ಅಥವಾ ಒಂದು ಸಮಗ್ರವಾಗಿ ನಿರೂಪಣೆ ಆಗ್ಲಿ ಇನ್ನೊಂದಾಗ್ಲಿ ತುಂಬಾ ಕರೆಕ್ಟ್ ಆಗಿ ಒಂದು ಪಕ್ಷಕ್ಕೆ ಅಥವಾ ಒಂದು ವರ್ಗಕ್ಕೆ ಫೇವರಿಂಗ್ ಆಗಿರ್ತಕ್ಕಂತ ಒಂದು ಕೆಲಸ ಮಾಡಿದ್ದಾರೆ. ಕರ್ನಾಟಕದಲ್ಲೂ ಅದೇ ರೀತಿ ಮಾಡ್ತಾರೆ ಅಂತಕ್ಕಂಥ ಭಯ ವ್ಯಕ್ತಪಡಿಸೋದ್ರಲ್ಲಿ ಕಾನ್ಸ್ಟಿಟ್ಯೂಷನ್ ಅಲ್ಲಿ ನಾನೊಬ್ಬ ಕಾಂಗ್ರೆಸ್ ಪಕ್ಷ ವಕ್ತಾರ, ಆಮೇಲೆ ಮೊದಲು ನಾನು ಒಬ್ಬ ನಾಗರಿಕ ಅಂದ್ರೆ ನನಗೆ ಆ ಭಯ ಇದೆ. ನನ್ನ ಓಟು ನನ್ನ ಮನೆಯವರು ವೆಸ್ಟ್ ಬೆಂಗಾಲ್ ಪ್ರಶ್ನೆ ಬರುತ್ತೆ, ಆದ್ರೆ ತಮಿಳುನಾಡಿನ ಪ್ರಶ್ನೆ ಬರಲ್ಲ. ಅಲ್ಲೂ 74 ಲಕ್ಷ ಜನರನ್ನ ಮತದಾರರ ಪಟ್ಟಿಯಿಂದ ಕೈ ಬಿಡ್ಲಾಗಿದ್ದಂಥದ್ದು, ಆದ್ರೆ ಅಲ್ಲಿ ವಿವಾದ ಆಗಿಲ್ಲ. ವೆಸ್ಟ್ ಬೆಂಗಾಲ್ ಅಲ್ಲಿ ಆಯ್ತು, ಅಸ್ಸಾಂ ಆಯ್ತು, ಕೇರಳದಲ್ಲಿ ಆಯ್ತು. ನ್ಯಾಯಸಮ್ಮತವಾಗಿ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಕೈ ಬಿಟ್ಟಿರೋದನ್ನ ನಾವು ಪ್ರಶ್ನೆ ಮಾಡ್ತಾ ಇಲ್ಲ. ಈಗ ತಾನೇ ನಮ್ಮ ಮುಖ್ಯಮಂತ್ರಿಗಳು ಮಾತಾಡೋದನ್ನ ತಾವೇ ಕೇಳಿದ್ರಿ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಏನ್ ಹೇಳಿದ್ರು, ನಾನೇ ಭಾಗಿಯಾಗಿದ್ದೀನಿ, SIR ಪ್ರಕ್ರಿಯೆ ಈ ತರ ಕೊಡ್ರಿ ಹಿಂಗೆ ಅಂತ ಅವರೇ ಕೊಟ್ರು. ನಾವು ಮತ್ತೆ ಇನ್ನೊಂದ್ಸಲಿ ನಾನು ಲೆಟ್ ಮಿ ಅಂಡರ್ಲೈನ್, SIR ಪ್ರಕ್ರಿಯೆಗೆ ನಮ್ಮ ಕಾಂಗ್ರೆಸ್ ಪಕ್ಷದ ಅಪೋಸಿಷನ್ ಇಲ್ಲ, ಅದಕ್ಕೆ ನಾವು ವಿರೋಧ ವ್ಯಕ್ತಪಡಿಸ್ತಾ ಇಲ್ಲ. ಆ ಪ್ರಕ್ರಿಯೆ ಹೆಸರಿನಲ್ಲಿ ಇವರೇನು ಹಿಂದಿನ ಒಂದು ಚಟುವಟಿಕೆಗಳಿದೆಯಲ್ಲ ಅಥವಾ ನಮ್ಗೆ ಇರ್ತಕ್ಕಂಥ ಉದಾಹರಣೆಗಳಿದೆಯಲ್ಲ ಅದಕ್ಕಷ್ಟೇ ನಮಗೆ ಇರ್ತಕ್ಕಂಥ ಆತಂಕ. ಆ ಆತಂಕ ಎಲ್ಲ ಉಳಿದಿರುವಂತ ಟೈಮಲ್ಲಿ ದೂರ ಆಗುತ್ತೆ ಅನ್ನುವಂಥ ವಿಶ್ವಾಸ ಎಲ್ರಿಗೂ ಕೂಡ ಇದೆ. ಇಬ್ರು ಇಷ್ಟ ತನಕ ಜಾಯ್ನ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿದ್ರಿ. ಸಮಯದ ಅಭಾವ, ಇಲ್ಲೇ ಮುಗಿಸ್ತಾ ಇದ್ದೀನಿ. ಬಿಕಾಸ್ ಇದು SIR ಪ್ರಕ್ರಿಯೆ ಅನ್ನುವಂಥದ್ದು ಪಾರದರ್ಶಕತೆಯನ್ನ ಉಳಿಸ್ಕೊಂಡು ಅರ್ಹ ಮತದಾರರ ಒಂದು ಹಕ್ಕು ಕೂಡ ಉಳಿಬೇಕಾಗಿದೆ. ಅದರ ಜೊತೆಗೆ SIR ಪ್ರಕ್ರಿಯೆ ವಿವಾದ ಆಗಬಾರ್ದು, ಪ್ರಜಾಪ್ರಭುತ್ವವನ್ನು ಇನ್ನಷ್ಟು ಗಟ್ಟಿಗೊಳಿಸುವಂತ ಕೆಲಸವನ್ನ ಮಾಡಬೇಕಾಗಿದೆ. ಅದು ಮುಂದಿನ ದಿನಗಳಲ್ಲಿ ಆಗುವಂತ ಎಲ್ಲ ಚಾನ್ಸಸ್ ಇದೆ. ಬಿಕಾಸ್
ನಮ್ಮ ರಾಜ್ಯದಲ್ಲಿ ವಿಧಾನಸಭೆ ಎಲೆಕ್ಷನ್ 2028ಕ್ಕಿದೆ. ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಇರ್ಬೋದು, ಆದರೆ ಅಷ್ಟರೊಳಗೆ ಎಲ್ಲ ಡೌಟ್ಗಳು ಕ್ಲಿಯರ್ ಆಗುವಂತ ಚಾನ್ಸಸ್ ಇದೆ. ಕಾದ್ ನೋಡೋಣ ಏನೇನಾಗುತ್ತೆ ಅಂತ. ಇದಾಗಿತ್ತು ಇವತ್ತಿನ ಮಾತುಕತೆ. ನೋಡ್ತಾ ಇರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.